ನಾವು ಯಾರು? ಬಹುಶಃ ಇದು ಮನುಷ್ಯ ಕೇಳಿಕೊಳ್ಳುವ ಅತ್ಯಂತ ಹಳೆಯ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಬನ್ನಿ ಸುಮಾರು 11 ಶತಮಾನಗಳ ಹಿಂದೆ ಹೋಗೋಣ. ಕಾಶ್ಮೀರದ ಆ ಸುಂದರ ಕಣಿವೆಗಳಲ್ಲಿ ವಸುಗುಪ್ತ ಎಂಬೊಬ್ಬ ಆಧ್ಯಾತ್ಮಿಕ ಅನ್ವೇಷಕನಿದ್ದ. ಶಿವನಲ್ಲಿ ಅಚಲವಾದ ಭಕ್ತಿ. ಅವನ ಹೃದಯ ಸತ್ಯಕ್ಕಾಗಿ ಹಂಬಲಿಸುತ್ತಿತ್ತು. ಅವನ ಆ ಹುಡುಕಾಟವೇ ನಮ್ಮ ಇಂದಿನ ಪಯಣದ ಆರಂಭ. ಒಂದು ರಾತ್ರಿ ವಸುಗುಪ್ತನಿಗೆ ಒಂದು ದೈವಿಕವಾದ ಕನಸು ಬಿತ್ತು. ಆ ಕನಸಿನಲ್ಲಿ ಸಾಕ್ಷಾತ್ ಶಿವನೇ ಬಂದು, ಪಕ್ಕದ ಪವಿತ್ರ ಪರ್ವತದ ಮೇಲೆ ಒಂದು ದೊಡ್ಡ ಬಂಡೆಯಿದೆ, ಅದರ ಕೆಳಗೆ ಬ್ರಹ್ಮಾಂಡದ ರಹಸ್ಯ ಅಡಗಿದೆ, ಹೋಗು, ಆ ಜ್ಞಾನವನ್ನು ಪಡೆದು ಅರ್ಹರಿಗೆ ಹಂಚು ಅಂತ ಆದೇಶ ನೀಡಿದ. ಬೆಳಗಾಗ್ತಿದ್ದಂತೆ ವಸುಗುಪ್ತ ಹೊರಟ. ಆ ಕಲ್ಲನ್ನು ಹುಡುಕೊಂಡು ಹೋದ. ಅದನ್ನು ಮುಟ್ಟಿದ ತಕ್ಷಣ ಒಂದು ಅದ್ಭುತವೇ ನಡೆದುಹೋಯಿತು. ಆ ಬೃಹತ್ ಬಂಡೆ ತನ್ನಷ್ಟಕ್ಕೆ ತಾನೇ ಪಕ್ಕಕ್ಕೆ ಸರಿದು ಅದರ ಕೆಳಗೆ ಕೆತ್ತಲಾಗಿದ್ದ ಶಿವಸೂತ್ರಗಳು ಅನಾವರಣಗೊಂಡವು. ಆ ಕಲ್ಲಿನ ಮೇಲೆ ಕೆತ್ತಿದ್ದದ್ದು ಕೇವಲ ಅಕ್ಷರಗಳಾಗಿರ್ಲಿಲ್ಲ, ಅದೊಂದು ಕ್ರಾಂತಿಕಾರಿ ದರ್ಶನವಾಗಿತ್ತು. ನೋಡಿ, ಈ ತತ್ವಶಾಸ್ತ್ರವು ನಮ್ಗೆ ನಿಯಮಗಳನ್ನ ಹೇಳೋದಿಲ್ಲ, ಬದಲಿಗೆ ಒಂದು ಅದ್ಭುತವಾದ ಭರವಸೆಯಿಂದ ಆರಂಭವಾಗುತ್ತೆ. ಅದು ಹೇಳುತ್ತೆ, ಎಲ್ಲಿ ದುಃಖವೂ ಆನಂದವಾಗಿ ರೂಪಾಂತರಗೊಳ್ಳುವುದು, ಎಲ್ಲಿ ವಿಷವೇ ಅಮೃತವಾಗುವುದೋ ಅದೇ ಶಿವನ ಮಾರ್ಗ. ಇದು ಕೇವಲ ಒಂದು ಮಾತು ಅಲ್ಲ, ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸಬಲ್ಲ ಒಂದು ಆಹ್ವಾನ. ಈ ಮಾತು ನಮ್ಮನ್ನು ಕೆಲವು ಆಳವಾದ ಪ್ರಶ್ನೆಗಳ ಮುಂದೆ ನಿಲ್ಲಿಸುತ್ತೆ. ಒಂದು ವೇಳೆ ನಮ್ಮ ನಿಜವಾದ ಅಸ್ತಿತ್ವವೇ ಈ ಇಡೀ ಬ್ರಹ್ಮಾಂಡದ ಮೂಲಸಾರವಾಗಿದ್ದರೆ, ನಾವು ಅನುಭವಿಸುವ ಈ ಎಲ್ಲ ಮಿತಿಗಳು, ಈ ನೋವುಗಳು ಕೇವಲ ಒಂದು ರೀತಿಯ ಮರೆವಿನಿಂದ ಉಂಟಾಗಿದ್ದರೆ, ನಮ್ಮನ್ನು ನಾವು ಈ ಸಣ್ಣ ದೇಹಕ್ಕೆ ಸೀಮಿತಗೊಳಿಸಿಕೊಂಡಿರುವುದೇ ದೊಡ್ಡ ಭ್ರಮೆಯಾಗಿದ್ದರೆ ಹೇಗಿರ್ಬೇಡ. ಸಾವಿರಾರು ವರ್ಷಗಳ ಹಿಂದಿನ ಈ ಜ್ಞಾನ ಇಂದಿನ ನಮ್ಮ ಜೀವನಕ್ಕೆ ಕನ್ನಡಿ ಹಿಡಿಯುತ್ತೆ. ನಾವೆಲ್ಲರೂ ಈ ವಿಶಾಲ ಸಾಗರದಲ್ಲಿ ಕಳೆದುಹೋದ ಒಂದು ಸಣ್ಣ ಹನಿಯಂತೆ ಬದುಕ್ತಾ ಇದ್ದೇವೆ ಅಲ್ವಾ? ಯಾವಾಗ್ಲೂ ಪ್ರತ್ಯೇಕ, ಸೀಮಿತ ಮತ್ತು ಏನೋ ಒಂದು ಕೊರತೆ ಇದೆ ಅನ್ನೋ ಭಾವನೆ. ಆ ಪೂರ್ಣತೆಯನ್ನ ನಾವು ಹೊರಗೆ, ಬೇರೆ ವಸ್ತುಗಳಲ್ಲಿ, ಸಂಬಂಧಗಳಲ್ಲಿ ಹುಡುಕ್ತಲೇ ಇರ್ತೇವೆ. ಕೆಲವೊಮ್ಮೆ ನಾವು ಅಂದುಕೊಂಡಿದ್ದನ್ನೆಲ್ಲ ಸಾಧಿಸಿದ ಮೇಲೂ ಆ ಯಶಸ್ಸು ಒಂದು ಕ್ಷಣಿಕ ಸಿಹಿಯನ್ನು ನೀಡಿ ನಂತರ ಸಪ್ಪೆಯಾಗುವ ಚ್ಯೂಯಿಂಗಮ್ನಂತೆ ಭಾಸವಾಗಬಹುದು. ಎಲ್ಲವನ್ನೂ ಗೆದ್ದರೂ ಒಳಗಡೆ ಎಲ್ಲೋ ಒಂದು ಕಡೆ ವಿವರಿಸಲಾಗದ ಶೂನ್ಯ ಕಾಡುತ್ತೆ. ಇದು ನಮಗೆ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಹುಡುಕುತ್ತಿರುವುದು ಹೊರಗಿನ ಪ್ರಪಂಚದಲ್ಲಲ್ಲ, ನಮ್ಮೊಳಗೆ ಇದೆ ಅಂತ. ಹಾಗಾದ್ರೆ ಈ ಶಿವಸೂತ್ರಗಳು ಅಂದ್ರೆ ಏನು? ಸೂತ್ರ ಅಂದ್ರೆ, ಸರಳವಾಗಿ ಹೇಳೋದಾದ್ರೆ, ಒಂದು ದಾರದ ಎಳೆ. ಹೇಗೆ ಒಂದು ಎಳೆ ಇಡೀ ಬಟ್ಟೆಯ ರಹಸ್ಯವನ್ನು ಹಿಡಿದಿಟ್ಟಿರ್ತದೆಯೋ, ಹಾಗೆಯೇ ಈ ಸೂತ್ರಗಳು ಬ್ರಹ್ಮಾಂಡದ ಸತ್ಯದ ಸಾರವನ್ನು ಹಿಡಿದಿಟ್ಟಿವೆ. ಇವು ನಮ್ಮ ಆಂತರಿಕ ಪ್ರಪಂಚದ ಒಂದು GPS ಇದ್ದಾಗೆ. ಇವುಗಳನ್ನ ಕೇವಲ ಓದುವುದಲ್ಲ, ಅನುಭವಿಸಬೇಕು. ಇವು ನಮ್ಮನ್ನು ನಮಗೆ ಮರುಪರಿಚಯ ಮಾಡಿಕೊಡುವ ಕನ್ನಡಿಗಳು. ಇಲ್ಲೇ ನೋಡಿ, ಈ ಪಯಣದ ಅತೀ ದೊಡ್ಡ ತಿರು ಇರೋದು. ನಾವು ಏನನ್ನು ಗಳಿಸ್ಬೇಕಿಲ್ಲ, ಏನನ್ನು ಆಗ್ಬೇಕಿಲ್ಲ, ಸ್ವಾತಂತ್ರ್ಯವನ್ನು ಹುಡುಕೊಂಡು ಹೋಗ್ಬೇಕಿಲ್ಲ. ಬದಲಿಗೆ ನಾವು ಈಗಾಗ್ಲೇ ಏನಾಗಿದ್ದೇವೆಯೋ ನಮ್ಮ ಮೂಲ ಸ್ವರೂಪವಾದ ಆ ಸ್ವಾತಂತ್ರ್ಯವನ್ನು ಮರೆತಿದ್ದೇವೆ ಅಷ್ಟೇ. ಇದು ಏನನ್ನೋ ಸೇರಿಸುವ ಕ್ರಿಯೆಯಲ್ಲ, ಕೇವಲ ನಮ್ಮ ಮೇಲಿರುವ ಭ್ರಮೆಯ ಪದರವನ್ನು ತೆಗೆಯುವ ಒಂದು ಪ್ರಕ್ರಿಯೆ. ಎಲ್ಲದಕ್ಕೂ ಅಡಿಪಾಯ ಅಂದ್ರೆ ಅದು ಮೊದಲ ಸೂತ್ರ. ಅದು ಹೇಳತ್ತೆ ಚೈತನ್ಯಮಾತ್ಮ. ಇದರರ್ಥ ಶುದ್ಧ ಪ್ರಜ್ಞೆಯೇ ನಮ್ಮ ನಿಜವಾದ ಆತ್ಮ. ಅರ್ಥಾತ್ ನಾವು ಈ ದೇಹ, ಈ ಮನಸ್ಸು, ಈ ಆಲೋಚನೆಗಳು ಅಲ್ಲ. ನಾವು ಇವೆಲ್ಲವನ್ನೂ ನೋಡುತ್ತಿರುವ, ಅನುಭವಿಸುತ್ತಿರುವ ಆ ಅಚಲವಾದ ಶುದ್ಧವಾದ ಪ್ರಜ್ಞೆ. ಈ ಒಂದು ಸತ್ಯವನ್ನು ಅರಿತರೆ ನಮ್ಮ ಇಡೀ ಪ್ರಪಂಚವೇ ಬದಲಾಗಿಬಿಡುತ್ತೆ. ಆದರೆ ಪ್ರಜ್ಞೆ ಅಂದ್ರೆ ಕೇವಲ ಯೋಚಿಸುವುದು ಅಂತಲ್ಲ. ಇದನ್ನ ಹೀಗೆ ಕಲ್ಪಿಸ್ಕೊಡಿ, ಒಂದು ಖಾಲಿ ಕ್ಯಾನ್ವಸ್. ನಮ್ಮ ಆಲೋಚನೆಗಳು, ಭಾವನೆಗಳು, ಕನಸುಗಳು, ಈ ಇಡೀ ಜಗತ್ತು ಎಲ್ಲವೂ ಆ ಕ್ಯಾನ್ವಸ್ ಮೇಲೆ ಮೂಡಿಬರುವ ಚಿತ್ರಗಳು. ಚಿತ್ರಗಳು ಬರ್ತವೆ, ಹೋಗ್ತವೆ, ಅಳಿಸಿ ಹೋಗ್ತವೆ. ಆದರೆ ಆ ಕ್ಯಾನ್ವಸ್ ಯಾವಾಗ್ಲೂ ಹಾಗೇ ಇರುತ್ತೆ ಅಲ್ವಾ? ನಾವು ಆ ಚಿತ್ರಗಳಲ್ಲ, ನಾವು ಆ ಕ್ಯಾನ್ವಸ್, ಆ ಅರಿವಿನ ಆಕಾಶ. ಇದನ್ನೇ ನೋಡಿ, ರೂಮಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ನೀನು ಸಾಗರದಲ್ಲಿನ ಒಂದು ಹನಿಯಲ್ಲ, ನೀನು ಒಂದು ಹನಿಯಲ್ಲಿರುವ ಇಡೀ ಸಾಗರ. ಇದರ ಅರ್ಥ ಏನು? ಆ ಒಂದೇ ಪ್ರಜ್ಞೆ ಎಲ್ಲದರಲ್ಲೂ, ಎಲ್ಲರಲ್ಲೂ ಹರಿತಿದೆ. ಅದು ಮರದಲ್ಲಿ, ನದಿಯಲ್ಲಿ, ನಿಮ್ಮಲ್ಲಿ, ನನ್ನಲ್ಲಿ, ಎಲ್ಲೆಲ್ಲೂ ಒಂದೇ. ನಾವು ಕಾಣುವ ಈ ಭಿನ್ನತೆಗಳು, ಈ ನಾನು ನೀನು ಎಂಬ ಭಾವನೆ ಕೇವಲ ಮೇಲ್ಮೈಯ ಭ್ರಮೆ ಅಷ್ಟೆ. ಹಾಗಾದರೆ ನಾವು ನಿಜವಾಗಿಯೂ ಆ ಅನಂತ ಪ್ರಜ್ಞೆ ಆಗಿದ್ದರೆ ನಮ್ಗೇಕೆ ಈ ಬಂಧನ, ಈ ಸೀಮಿತತೆಯ ಅನುಭವ? ಎರಡನೇ ಸೂತ್ರ ಇದಕ್ಕೆ ಉತ್ತರ ನೀಡುತ್ತೆ. ಜ್ಞಾನಂ ಬಂಧಃ. ಅಂದರೆ ಸೀಮಿತವಾದ ಜ್ಞಾನವೇ ಬಂಧನ.
ನಮ್ಮನ್ನು ನಾವು ಕೇವಲ ಈ ದೇಹ, ಈ ಹೆಸರು, ಈ ವೃತ್ತಿಗೆ ಸೀಮಿತಗೊಳಿಸಿಕೊಂಡಾಗ ನಮ್ಮ ಅನಂತ ಸ್ವರೂಪವನ್ನು ಮರೆತುಬಿಡುತ್ತೇವೆ. ಇದು ಕಬ್ಬಿಣದ ಸರಪಳಿಯಲ್ಲ, ನಮ್ಮದೇ ಆಲೋಚನೆಗಳು ಸೃಷ್ಟಿಸಿದ ಒಂದು ಮಾನಸಿಕ ಸರಪಳಿ. ನೋಡಿ, ವ್ಯತ್ಯಾಸ ಇಷ್ಟೇ. ನಮ್ಮ ಸಹಜ ಸ್ಥಿತಿ ಸ್ವಾತಂತ್ರ್ಯ, ಆಕಾಶದಂತೆ ಅಪರಿಮಿತ. ಆದರೆ ನಾವು ನಮ್ಮನ್ನು ಒಂದು ಸಣ್ಣ ಪಂಜರದೊಳಗೆ ಬಂಧಿಸಿಕೊಂಡು ನಾನು ಇಷ್ಟೇ ಎಂದು ನಂಬಿಬಿಟ್ಟಿದ್ದೇವೆ. ಆ ಪಂಜರವೇ ನಮ್ಮ ದೇಹ ಮತ್ತು ಮನಸ್ಸು ಎಂಬ ತಪ್ಪು ಕಲ್ಪನೆ. ಇದು ಸತ್ಯ ಮತ್ತು ಭ್ರಮೆಯ ನಡುವಿನ ಒಂದು ಆಯ್ಕೆ. ಇಲ್ಲಿ ಇನ್ನೂ ಒಂದು ಆಳವಾದ ಸತ್ಯ ಅಡಗಿದೆ. ಪ್ರಜ್ಞೆಯ ಮೂಲಗುಣವೇ ಸ್ವಾತಂತ್ರ್ಯ, ಅಂದರೆ ಸಂಪೂರ್ಣ ಸ್ವಾತಂತ್ರ್ಯ. ಪ್ರಜ್ಞೆ ಮತ್ತು ಸ್ವಾತಂತ್ರ್ಯ ಬೇರೆ ಬೇರೆ ಅಲ್ಲ, ಅವು ಒಂದೇ ನಾಣ್ಯದ ಎರಡು ಮುಖಗಳು. ಎಲ್ಲಿ ಶುದ್ಧ ಅರಿವಿದೆಯೋ ಅಲ್ಲಿ ಯಾವುದೇ ಷರತ್ತುಗಳಿಲ್ಲದ, ಯಾವುದಕ್ಕೂ ಸೀಮಿತವಾಗದ, ಸಹಜವಾದ ಸಂಪೂರ್ಣ ಸ್ವಾತಂತ್ರ್ಯವಿದೆ. ಹಾಗಾದ್ರೆ ಈ ಜೀವನದ ಉದ್ದೇಶವಾದ್ರೂ ಏನು? ಗೆಲ್ಲುವುದಾ, ಸೋಲುವುದಾ? ಶಿವಸೂತ್ರಗಳು ಹೇಳೋದು ಇದೊಂದು ಲೀಲೆ ಅಂತ, ಅಂದ್ರೆ ಒಂದು ದೈವಿಕ ಆಟ. ಇದರ ಉದ್ದೇಶ ಗುರಿ ಮುಟ್ಟೋದಲ್ಲ, ಆಟವನ್ನ ಆನಂದಿಸೋದು. ನಮ್ಮ ಆತ್ಮ ಒಬ್ಬ ನಟನಿದ್ದಂತೆ. ವೇದಿಕೆ ಮೇಲೆ ರಾಜನ ಪಾತ್ರ ಮಾಡ್ಬೋದು, ಭಿಕ್ಷುಕನ ಪಾತ್ರನೂ ಮಾಡ್ಬೋದು. ಆದ್ರೆ ಯಾವುದೇ ಪಾತ್ರ ನಿರ್ವಹಿಸಿದ್ರೂ ತೆರೆಮರೆಯಲ್ಲಿ ತಾನು ನಟನೆಂಬ ಸತ್ಯ ಅವನಿಗೆ ಗೊತ್ತಿರುತ್ತೆ. ಆ ಪಾತ್ರದಿಂದ ಅವನು ಅಪ್ರಭಾವಿತನಾಗಿರ್ತಾನೆ. ಸರಿ, ಇದೆಲ್ಲ ಕೇಳಕ್ ಚೆನ್ನಾಗಿದೆ. ಆದ್ರೆ ಇದನ್ನ ನಮ್ಮ ಅನುಭವಕ್ಕೆ ತಂದುಕೊಳ್ಳುವುದು ಹೇಗೆ? ಅದಕ್ಕೆ ಒಂದು ಸರಳವಾದ ದಾರಿಯಿದೆ. ನಾನು ಎಂದರೆ ಕೇವಲ ಈ ದೇಹ ಮಾತ್ರವಲ್ಲ, ನಮ್ಮ ಅರಿವಿಗೆ ಬರುವ ಪ್ರತಿಯೊಂದು, ಈ ಶಬ್ದ, ಈ ಬೆಳಕು, ಈ ಇಡೀ ಜಗತ್ತು ನಮ್ಮದೇ ದೇಹದ ವಿಸ್ತರಣೆಯಂತ ಭಾವಿಸಲು ಪ್ರಾರಂಭಿಸುವುದು. ಬನ್ನಿ, ಒಂದು ಕ್ಷಣ ಇದನ್ನ ಪ್ರಯತ್ನಿಸೋಣ. ಒಂದು ಮರವನ್ನು ನೋಡುವಾಗ ಆ ಮರ ಬೇರೆ, ನಾನು ಬೇರೆ ಎನ್ನದೆ ಆ ಮರದ ಚೈತನ್ಯವೇ ನನ್ನದು ಎಂದು ಭಾವಿಸಿ. ನದಿಯ ಹರಿವನ್ನು ಗಮನಿಸುವಾಗ ಆ ಹರಿವೇ ನಾನು ಅಂತ ಅನುಭವಿಸಿ. ಬೀಸುವ ಗಾಳಿ, ಆ ವಿಶಾಲ ಆಕಾಶ ಎಲ್ಲವೂ ನಮ್ಮದೇ ಅಸ್ತಿತ್ವದ ಭಾಗ ಎಂದು ಭಾವಿಸಿದಾಗ ನಾನು ಮತ್ತು ಅದು ಅನ್ನೋ ಗೋಡೆ ನಿಧಾನವಾಗಿ ಕರಗತೊಡಗುತ್ತದೆ. ಮತ್ತೊಂದು ಮಾರ್ಗ ನಮ್ಮನ್ನು ಒಳಮುಖವಾಗಿ ಕರೆದೊಯ್ಯುತ್ತದೆ. ಮನಸ್ಸನ್ನು ಅದರ ಮೂಲವಾದ ಹೃದಯಕ್ಕೆ ವಿಲೀನಗೊಳಿಸುವುದು. ಇಲ್ಲಿ ಹೃದಯ ಎಂದರೆ ಬಡಿದುಕೊಳ್ಳುವ ಅಂಗವಲ್ಲ, ಇದು ನಮ್ಮ ಅಸ್ತಿತ್ವದ ಕೇಂದ್ರ, ಆಳವಾದ ಸರೋವರದಂತೆ ಶಾಂತವಾಗಿರುವ ಮೂಲ. ಎಲ್ಲ ಆಲೋಚನೆಗಳ ಅಲೆಗಳು ಏಳುವುದು ಇದೇ ಶಾಂತ ಸರೋವರದಿಂದ. ಈ ಪ್ರಕ್ರಿಯೆ ತುಂಬಾ ಸಹಜವಾದದ್ದು. ಮೊದಲಿಗೆ ಗಮನವನ್ನು ಒಳಮುಖವಾಗಿಸುವುದು. ಮನಸ್ಸಿನಲ್ಲಿ ಆಲೋಚನೆಗಳು ಹುಟ್ಟುವುದನ್ನು ಕೇವಲ ಸಾಕ್ಷಿಯಾಗಿ ಗಮನಿಸುವುದು. ಆ ಆಲೋಚನೆಗಳ ಹಿಂದೆ ಹೋಗದೆ ಅವು ಎಲ್ಲಿಂದ ಬಂದವೋ ಅದೇ ಮೌನವಾದ ಮೂಲಕ್ಕೆ, ಆ ಹೃದಯಕ್ಕೆ ಹಿಂತಿರುಗನ್ನು ಬಿಡುವುದು. ಆಗ ನಿಧಾನವಾಗಿ ಆ ಪ್ರತ್ಯೇಕತೆಯ ಭ್ರಮೆ ಕರಗಿ ನಿಜವಾದ ಸ್ವರೂಪ ಬೆಳಗಲು ಶುರುವಾಗತ್ತೆ. ಹಾಗಾಗಿ ನಾವು ಹುಡುಕ್ತಿರೋ ಆ ಮುಕ್ತಿ ಎಲ್ಲೋ ದೂರದಲ್ಲಿಲ್ಲ, ಭವಿಷ್ಯದಲ್ಲೂ ಇಲ್ಲ. ಅದು ನಮ್ಮ ಎರಡು ಆಲೋಚನೆಗಳ ನಡುವೆ ಇರುವ ಆ ಸಣ್ಣ ಕ್ಷಣಿಕ ಮೌನದಲ್ಲೇ ಇದೆ. ಈ ಪಯಣವು ಎಲ್ಲಿಗೋ ತಲುಪೋದಲ್ಲ, ನಾವು ಈಗಾಗಲೇ ಎಲ್ಲಿದ್ದೇವೆಯೋ ಆ ಸತ್ಯವನ್ನು ಗುರುತಿಸುವುದು ಅಷ್ಟೇ. ಈ ಒಂದು ಅರಿವು ಬಂತು ಅಂದ್ರೆ ನಮ್ಮ ಇಡೀ ಜೀವನವನ್ನೇ ನೋಡೋ ದೃಷ್ಟಿ ಬದಲಾಗತ್ತೆ. ಆಗ ಜಗತ್ತು ನಮ್ಮ ಹೊರಗಿರೋ ಒಂದು ಜಾಗ ಅಲ್ಲ, ಅದು ನಮ್ಮ ಪ್ರಜ್ಞೆಯಲ್ಲೇ ನಡೀತಿರೋ ಒಂದು ಅನುಭವ ಆಗತ್ತೆ. ಆಗ ಜೀವನದ ಸವಾಲುಗಳು ನಮ್ಮನ್ನು ಮುರಿಯೋ ಅಲೆಗಳಾಗೋದಿಲ್ಲ, ಬದಲಿಗೆ ನಮ್ಮ ಪ್ರಜ್ಞೆಯ ಸಾಗರದಲ್ಲಿ ಏಳುವ ಸಣ್ಣ ಸಣ್ಣ ಅಲೆಗಳಾಗ್ತವೆ. ಈ ಪಯಣವನ್ನು ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವೇಳೆ ಈ ಕ್ಷಣದಲ್ಲೇ ತಾವು ಕೇವಲ ಒಂದು ಸಣ್ಣ ಹನಿಯಲ್ಲ, ಬದಲಿಗೆ ಆ ಇಡೀ ಸಾಗರವೇ ಎಂಬ ಸತ್ಯವು ಅನುಭವಕ್ಕೆ ಬಂದರೆ, ಜೀವನದಲ್ಲಿ ಈ ಒಂದು ಕ್ಷಣದಲ್ಲಿ ಏನು ಬದಲಾಗಬಹುದು? ಒಂದು ಕ್ಷಣ ಯೋಚಿಸಿ ನೋಡಿ.